ಬೋಟಿ ಕ್ಲೀನ್ ಮಾಡ್ತಾವ್ರೆ. ಇನ್ನು ಕ್ಲೀನ್ ಮಾಡಿಲ್ಲ, ಇದು ದೊಡ್ಡ ಕ್ಲೀನ್ ಮಾಡಿಕೊಟ್ಟವ್ರೆ. ನಾವು ಕ್ಲೀನ್ ಮಾಡೋಣ. ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದೀವಿ. ಎಷ್ಟು ಕೆಜಿ ಆಗ್ಬೋದ್ರಾ ಅಂದಾಜು? 1 ಕೆಜಿ ಮೇಲೆ ಐತೆ. ಇದು ನೋಡಿ ಕೊಬ್ಬು ಲಾಸ್ಟಲ್ಲಿ ಹಾಕ್ಬೇಕು. ಒಂದು ವಿಷಲ್ ಹಾಕೊಂಡಿದ್ದಾದ್ಮೇಲೆ ಇದು ಎಳೆ ಕುರಿದಾಗಿರೋದ್ರಿಂದ ಒಂದು ಸ್ವಲ್ಪ ಪರವಾಗಿಲ್ಲ ನೋಡ್ರಿ. ಇದು ಲನ್ಸು, ಇದೆಲ್ಲನೂ ಬೇರೆದು ಏನಂತಾರೆ ಕರ್ಲು, ಸಣ್ಣ ಕರ್ಲು, ದೊಡ್ಡ ಕರ್ಲು, ಇದೆಲ್ಲನೂ ಕುರಿದು ಚೆನ್ನಾಗಿ ಕ್ಲೀನ್ ಮಾಡಿ ಮತ್ತೆ ಬಿಸಿ ನೀರು, ಉಪ್ಪು ಮತ್ತೆ ಈರುಳ್ಳಿ ಇದರಲ್ಲೆಲ್ಲನೂ ತೊಳ್ಕೊಂಡು ಕ್ಲೀನಾಗಿ ಬಿಸಿ ನೀರಲ್ಲೆಲ್ಲನೂ ತೊಳೆದು ಕ್ಲೀನಾಗಿ ಕಟ್ ಮಾಡಿ 4-5 ಸರಿ ಮೇಲೇನೆ ತೊಳೆದಿದ್ದಾರೆ. ಉಪ್ಪಲ್ಲಿ ಒಂದ್ಸತಿ, ಈರುಳ್ಳಿ ಒಂದ್ಸತಿ, ಎಲ್ಲದ್ರಲ್ಲೂ ತೊಳೆದು ಕ್ಲೀನಾಗಿ ಇಟ್ಕೊಂಡು ಇನ್ನೊಂದು 2 ಸರಿ ತೊಳಿಬೇಕು. ಅದಾದ್ಮೇಲೆ ವಿಜಲ್ಗಿಡೋದು. ತುಂಬಾ ಕ್ಲೀನ್ ಮಾಡ್ಬೇಕು. ಇದನ್ನ ಸ್ವಲ್ಪ ರಿಸ್ಕ್ ಇದೆ ಕ್ಲೀನ್ ಮಾಡೋದೆಲ್ಲನೂ. ತುಂಬಾ ಏನಿಲ್ಲ ಅಂದ್ರೆ ಒಂದು 1/2 ಅವರ್ 3/4 ಅವರಿಂದ ಕ್ಲೀನ್ ಮಾಡ್ತಾ ಇರೋದು. ಚೆನ್ನಾಗಿ ಕ್ಲೀನ್ ಮಾಡಬೇಕು, ಇಲ್ಲಾಂದ್ರೆ ಒಂಥರ ಸ್ಮೆಲ್ ಬಂದ್ಬಿಡುತ್ತೆ. ಹಾಗಾಗಿ ಕ್ಲೀನ್ ಮಾಡಿ ಆಮೇಲೆ ಎಲ್ಲ ರೆಡಿ ಮಾಡ್ಕೊಂಡು ಮಸಾಲೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀವಿ. ಇವಾಗ ಇದಕ್ಕೆ ಉಪ್ಪು ಎಷ್ಟು ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು ಹಾಕೊಬೇಕು. ಮತ್ತೆ ಇದಕ್ಕೆ ಅರಿಶಿನ ಕೂಡ ಹಾಕೊಬೇಕು. ಸ್ವಲ್ಪ ಹಾಕೊಳ್ಳಿ, ಅರಿಶಿನ ಜಾಸ್ತಿ ಬೇಡ. ಉಪ್ಪು ಹಾಕೊಬೇಕು. ಮತ್ತೆ ಕಡಲೆ ಬೇಳೆ ಕೂಡ ಅಷ್ಟೇ ಕ್ಲೀನಾಗಿ 1/2 ಅವರ್ ನೆನೆಸಿಟ್ಕೊಂಡು ಹಾಕೊಬೇಕು. ಕಡಲೆ ಬೇಳೆ ಕೂಡ ವಿಷಲ್ಗೆ 1 ವಿಷಲ್ ಸಾಕು. ತುಂಬಾ ಎಳೆದು ಹಾಕಿರೋದ್ರಿಂದ ಕುರಿ 7 ವಿಷಲ್ ಸಾಕು. ಒಂದು ಮಸಾಲೆ ಹಾಕೊಂಡು ಹಾಕ್ಬೇಕು, ಇನ್ನೊಂದು ಹಾಗೇನೆ. ಇದನ್ನು ಕೂಡ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಬೇಕು. ಮತ್ತೆ ಲಾಸ್ಟಲ್ಲಿ ಸ್ವಲ್ಪ ಕಡಿಮೆ ನೀರು ಹಾಕೊಳ್ಳಿ 1 ವಿಷಲ್ಗೆ. ಮಸಾಲೆ ಹಾಕಿದ್ಮೇಲೆ ಇನ್ನೊಂದ್ಸತಿ ನೋಡ್ಕೊಂಡು ಹಾಕೊಳ್ಳೋಣ, ನೀರು ಕಡಿಮೆ ಇರಲಿ. ಬೋಟಿ ಸ್ವಲ್ಪ ಕೌ ಸುಡಿಬಾರ್ದು, ಒಂಥರ ಆಗಬಾರ್ದು ಅಂತಂದ್ರೆ ಸ್ವಲ್ಪ ಸ್ಪೈಸಿ ಜಾಸ್ತಿ ಇಟ್ಕೊಳ್ಳಿ. ಬೆಳ್ಳುಳ್ಳಿ, ಶುಂಠಿ, ಒಣಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲಿ ಎಲ್ಲಾನು ಫ್ರೈ ಮಾಡ್ಕೊಳ್ಳೋಣ. ಮತ್ತೆ ಬಾಣಲಿಗೆ 2 ಸ್ಪೂನ್ ಎಣ್ಣೆ ಹಾಕಿ ಇಟ್ಕೊಬೇಕು. ಚಕ್ಕೆ, ಲವಂಗ ಎಲ್ಲ ಹಾಕೊಬೇಕು. ಚಕ್ಕೆ, ಲವಂಗ ಆದ್ಮೇಲೆ ಬೆಳ್ಳುಳ್ಳಿ ಹಾಕೊಬೇಕು. ಮತ್ತೆ ಶುಂಠಿ ಸಣ್ಣದಾಗಿ ಹಚ್ಕೊಂಡು ಹಾಕೊಬೇಕು. ಮತ್ತೆ ಈರುಳ್ಳಿನ ಹಾಕೊಬೇಕು. ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡಿದ್ದೀನಿ ನಾನಿಲ್ಲಿ. ಒಂದು 5-6 ಈರುಳ್ಳಿ ತಗೊಂಡಿದ್ದೀನಿ, ಯಾಕಂದ್ರೆ ಗ್ರೇವಿ ಜಾಸ್ತಿ ಬೇಕು ದೋಸೆಗೆ, ಅದಕ್ಕೆ. ನೆಕ್ಸ್ಟ್ ಸ್ವಲ್ಪ ಬ್ರೌನ್ ಆದ್ಮೇಲೆ ಗ್ರೀನ್ ಚಿಲ್ಲಿ, ರೆಡ್ ಚಿಲ್ಲಿ 2 ಹಾಕೊಬೇಕು. ಸ್ವಲ್ಪ ಉಪ್ಪು ಕೂಡ ಹಾಕೊಬೇಕು, ಚೆನ್ನಾಗಿರುತ್ತೆ ಮಸಾಲೆಗೆ. 2 ದೊಡ್ಡದು ಟೊಮೆಟೊ ತಗೊಂಡಿದ್ದೀನಿ, ದಪ್ಪದ್ದು ದೊಡ್ಡ ತಗೊಳ್ಳಿ, 2 ಸಾಕು. ಇದೆಲ್ಲ ಗೋಲ್ಡನ್ ಬ್ರೌನ್ ಆದ್ಮೇಲೆ ಟೊಮೆಟೊ 2 ದಪ್ಪದ್ದು ಟೊಮೆಟೊ ತಗೊಂಡಿದ್ದೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಟೊಮೆಟೊ ಎಲ್ಲ ಒಂದು ಸ್ವಲ್ಪ ಅರ್ಧ ಬೆಂದ್ರೆ ಸಾಕು ಎಣ್ಣೆಯಲ್ಲಿ, ಇನ್ನು ಅರ್ಧ ಬೇಕಾಗಿಲ್ಲ. ಮತ್ತೆ ಕೊಬ್ಬರಿ ಫ್ರೆಶ್ ಆಗಿ ಹಾಕ್ರಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿ ಹಾಕಿದ್ರೆ ಕೊಬ್ಬರಿ ಸಣ್ಣದಾಗಿ ಕೊಯ್ದು ಹಾಕ್ರಿ. ಮಿಕ್ಸಿಲಿ ನುಣ್ಣಗಾಗೋದಿಲ್ಲ ಕೊಬ್ಬರಿ ಅಂದ್ರೆ, ಚೆನ್ನಾಗಿ ತುರಿದ್ಬಿಟ್ಟು ಹಾಕಿದ್ರೆ ಇನ್ನೂ ನುಣ್ಣಗಾಗುತ್ತೆ. ಮತ್ತೆ ಇದಕ್ಕೆ ಗಸಗಸೆ ಹಾಕೊಳ್ತಾ ಇದ್ದೀನಿ ನಾನು. ಮತ್ತೆ ಒಂದು 4-5 ಆದಷ್ಟು ಮೆಣಸು. ಮತ್ತೆ ಇದಕ್ಕೆ ಪುದೀನ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಅದನ್ನು ಹಾಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಬೇಕು. ಗ್ರೇವಿ ಜಾಸ್ತಿ ಬೇಕಂತೆಲ್ಲ ಜಾಸ್ತಿ ಹಾಕೊಂಡಿದ್ದೀನಿ. ಗ್ರೇವಿ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಳ್ಳಿ ಎಲ್ಲ ಐಟಮ್ಸನ್ನು. ಮತ್ತು ಲಾಸ್ಟಲ್ಲಿ ಇನ್ನೊಂದು 5 ನಿಮಿಷ ಇಳಿಸ್ಕೊತೀವಿ ಅಂದಾಗೆ ಧನಿಯಾ ಪುಡಿ ನಾನೊಂದು 5-6 ಸ್ಪೂನ್ ಹಾಕ್ಕೊತೀನಿ, ದೊಡ್ಡ ಸ್ಪೂನಲ್ಲೇ. ಗ್ರೇವಿ ಜಾಸ್ತಿ ಬೇಕಲ್ವ, ಅದಕ್ಕೆ ನೀವು ಸ್ವಲ್ಪ ಬೇಕಾದರೆ ಕಡಿಮೆ ಹಾಕ್ಕೊಳ್ಳಿ. ನೋಡಿ ಹಿಂಗೆ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು
ಸ್ಟವ್ ಆಫ್ ಮಾಡ್ಕೊಳ್ಳಿ. ಮತ್ತೆ ಇದೆಲ್ಲ ಆರಿದಾದ್ಮೇಲೆ ಮಿಕ್ಸಿಗೆ ಹಾಕ್ಬೇಕು, ಇಲ್ಲಾಂದ್ರೆ ಮಿಕ್ಸಿ ಹಾಳಾಗ್ಬಿಡುತ್ತೆ. ನೋಡಿ ಮಸಾಲೆ ಎಲ್ಲ ರುಬ್ಕೊಂಡು ನೀಟಾಗಿ ನುಣ್ಣಗೆ ರುಬ್ಬಾಕ್ಬೇಕು, ಚೆನ್ನಾಗಿರುತ್ತೆ. ಸ್ವಲ್ಪ ಅರಿಶಿನ ಕೂಡ ಮತ್ತೆ ಹಾಕಿದೆ ನೋಡಿ, ಕೊಬ್ಬಿರೋದಕ್ಕೆ ತುಂಬಾ ಚೆನ್ನಾಗಿದೆ. ನೀರು ಅಷ್ಟೊಂದು ಹಾಕಿಲ್ಲ ನಾನು, ಗಟ್ಟಿಯಾಗಿ ಇದೆ. ಇವಾಗ ಇನ್ನೊಂದು ವಿಷಲ್ ಇಟ್ಕೊಳ್ಳೋಣ. 2 ವಿಷಲ್ ಆಯ್ತು, ಚೆನ್ನಾಗಿ ಬೆಂದಿದೆ ನೋಡಿ. ಈ ತರ ಎಣ್ಣೆ ಎಲ್ಲ ತಿಳ್ಕೊಂಬಿಟ್ಟೈತಿ, ಚೆನ್ನಾಗಿದೆ. ಟೇಸ್ಟು ಅಷ್ಟೇನೆ ಸೂಪರ್ ಆಗಿರುತ್ತೆ. ಮಸಾಲೆ ಸ್ವಲ್ಪ ಜಾಸ್ತಿ ಆಯ್ತು, ಗಟ್ಟಿಯಾಗಿದೆ. ಇಲ್ಲ ಗಟ್ಟಿಯಾಗೈತೆ, ಚೆನ್ನಾಗೈತೆ. ದೋಸೆಗಾದ್ರೆ ಇನ್ನು ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು. ಇನ್ನೊಂದು ಅರ್ಧ ಗ್ಲಾಸ್ ನೀರು ಹಾಕಿ ಕಾಯಿಸೋಣ. ಮುದ್ದೆಗಾದ್ರೆ ಇದು ಕರೆಕ್ಟ್ ಆಗಿರುತ್ತೆ.